ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವಿಬ್ರು ಎಲ್ಲೋಗಿದ್ರಿ? ತಡ ಆಗುತ್ತೆ ಅಂತ ಒಂದು ಫೋನ್ ಮಾಡೋ ತಾನೆ. ಎಲ್ಲೋಗಿದ್ರಿ ನೀವಿಬ್ರು? ಬಂದಿದ್ದು ಇಷ್ಟು ಲೇಟ್ ಆಯ್ತು ಅಂತ ಜಾನ್ವಿ ಎಷ್ಟು ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿದಾರೆ. ಅವ್ರು ಸಮಾಧಾನವಾಗಿರ್ಬೇಕಾಗಿದ್ದ ಸಮಯದಲ್ಲಿ ಈ ತರ ಎಲ್ಲ ಆಗಿದೆ, ಸರಿನಾ? ರೀ, ಇವಾಗ ಬಂದಿದಾರಲ್ಲ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಸುಮ್ಮನೆ ಹೇಗಿರ್ಕಾಗುತ್ತೆ ಚಿನ್ನುಮರಿ? ಒಂದ್ ದಿವಸ ನಾನೇ ನಿಮ್ಗೆ ಈ ತರ ಟೆನ್ಷನ್ ಕೊಟ್ಟವನಲ್ಲ ಅಂತಂದ್ರೆ ಒಂದು ಫೋನ್ ಕಾಲ್ ಮಾಡ್ಬೇಕು ಅನ್ನೋ ಪರಿಜ್ಞಾನ ಇಲ್ವೇರಿ ನಿಮ್ಗೆ? ರೀ ಪ್ಲೀಸ್, ನಾನು ಅವ್ರ ಹತ್ರ ಮಾತಾಡ್ತೀನಿ, ದಯವಿಟ್ಟು ಸುಮ್ಮನೆ ಇರಿ. ನೀವು ನಿಮಿಷ ಒಳಗೆ ಹೋಗಿ ಹೋಗಿ ಕೂತ್ಕೊಳ್ಳಿ. ಕೂತ್ಕೊಳ್ಳ ಕೂತ್ಕೊಳ್ಳಿ. ನೀನೇನು ಯೋಚನೆ ಮಾಡಬೇಡ. ಅಲ್ಲ, ಯಾಕಿಷ್ಟು ಲೇಟ್ ಮಾಡ್ಕೊಂಡ್ರಿ? ಈಗ ಲೇಟ್ ಆಗುತ್ತೆ ಅಂತ ಅಟ್ಲೀಸ್ಟ್ ಹೇಳಬೇಕಿತ್ತು ಅಲ್ವಾ? ನೀವಿಬ್ರು ಇಷ್ಟೊತ್ತಾದರೂ ಬರಲಿಲ್ಲ ಅಂತ ಎಲ್ಲರೂ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ವಿ ಗೊತ್ತಾ? ಹೊಸ ಜಾಗ, ದಾರಿ ಏನಾದರೂ ತಪ್ಪಿಟ್ರೇನೋ ಅಂತ ಅವರು ತುಂಬ ಟೆನ್ಷನ್ ಮಾಡ್ಕೊಂಡ್ರು. ಅದಕ್ಕೆ ಅವ್ರು ಹಾಗೆಲ್ಲ ಮಾತಾಡಿದ್ರು. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ಇಬ್ರು. ಅಯ್ಯೋ ಜಾನು ಅವ್ರೆ, ಇದ್ರಾಗ ಅವ್ರದ್ದೇನೂ ತಪ್ಪಿಲ್ಲ, ತಪ್ಪು ನಮ್ದೆಯ. ತಪ್ಪಿ ಯಾರ್ದು ಅನ್ನೋದೆಲ್ಲ ಬಿಡಿ. ಅಟ್ಲೀಸ್ಟ್ ಲೇಟ್ ಆಗ್ತಿದೆ ಅಂತ ಫೋನ್ ಮಾಡಿ ಹೇಳ್ಬೇಕಿತ್ತಲ್ವಾ? ನಾನು ಎಷ್ಟು ಸತಿ ಕಾಲ್ ಟ್ರೈ ಮಾಡ್ದೆ, ಇಬ್ರದ್ದು ಸ್ವಿಚ್ ಆಫ್ ಬರ್ತಾ ಇತ್ತು. ಅದು ನಾವು ಊರಿಂದ ಬರೋಕ್ಕಿಂತ ಮುಂಚೆ ಚಾರ್ಜ್ ಹಾಕೊಂಡಿದ್ವಾ, ಇಲ್ಲಿಗೆ ಬಂದಾಗಿಂದ ನಾವು ಚಾರ್ಜೇ ಹಾಕೊಂಡಿಲ್ಲ. ಅದು ಕಮ್ಮಿ ಆಗೈತೆ, ನಾವು ನೋಡ್ಕೊಂಡಿಲ್ಲ. ಅಲ್ಲಿ ಹೋಗಿ ಫೋಟೋ ಎಲ್ಲ ತಗೋತಾ ಇದ್ವಲ್ಲ, ಅವಾಗ ಸ್ವಿಚ್ ಆಫ್ ಆಗ್ಬಿಡ್ತು. ಸರಿ ಹೋಗ್ಲಿ ಬಿಡಿ. ಇವಾಗ ಎಲ್ಲೆಲ್ಲಿ ಹೋಗಿದ್ರಿ ಅದನ್ನ ಹೇಳಿ. ಇಷ್ಟೊತ್ತಾಯ್ತು ಅಂದ್ರೆ ಚೆನ್ನಾಗಿ ಸುತ್ತಾಡ್ಕೊಂಡೇ ಬಂದಿರ್ತೀರಾ. ಎಲ್ಲೆಲ್ಲಿ ಸುತ್ತಾಡಿದ್ರಿ ಎಲ್ಲ ಹೇಳಿ. ಅಲ್ಲೊಂದು ದೊಡ್ಡದು ಪಾರ್ಕ್ ಐತಲ್ಲ, ಅಲ್ಲಿಗೆ ಹೋಗಿದ್ದು. ಪಾರ್ಕಲ್ಲೇ ಇಷ್ಟೋ ತನಕ ಇದ್ರಾ? ಇಷ್ಟೋ ತನಕ ಪಾರ್ಕಲ್ಲಿ ಏನ್ ಮಾಡಿದ್ರಿ? ಹಾ, ಆ ಪಾರ್ಕ್ ಮುಗಿಸ್ಕೊಂಡು ನಾವಿಬ್ರು ಸಿನಿಮಾಗೆ ಹೋಗಿದ್ದು. ಸಿನಿಮಾಗೆಲ್ಲ ಹೋದ್ರಾ? ಯಾರು ಕರ್ಕೊಂಡು ಹೋದ್ರು? ಯಾರು ಕರ್ಕೊಂಡು ಹೋಯ್ತಾರೆ? ಇವ್ರೆ. ಅಯ್ಯೋ ಅಣ್ಣ, ನಿನಗೆ ಥಿಯೇಟ್ರ್ ಎಲ್ಲ ಎಲ್ಲಿದೆ ಅಂತ ಹೇಗೋ ಗೊತ್ತಾಯ್ತು? ಥಿಯೇಟ್ರು ಎಲ್ಲಿದೆ ಅಂತ ಹೇಗ್ ಗೊತ್ತಾಯ್ತು? ಪಾಪ ಪರವಾಗಿಲ್ವೇ, ನಮ್ಮಣ್ಣ ತುಂಬಾ ಬುದ್ಧಿವಂತ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.